ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಂದರೆ, ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕಂತ ಬಹುದಿನಗಳ ಬೇಡಿಕೆ. ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ಒಂದು ಪಂಜಿನ ಮೆರವಣಿಗೆ ಮಾಡೋದ್ರ ಮೂಲಕ ಒಂದು ಕರ್ನಾಟಕದಲ್ಲೇ ಒಂದು ಹೆಸರಾಯ್ತದು. ಅವತ್ತು ಪಂಜಿನ ಮೆರವಣಿಗೆ ಮಾಡಿದ ಉದ್ದೇಶ, ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗೇನೆ ನಮ್ಮ ಜಯಚಂದ್ರ ಸಾಹೇಬರು ಸಮೇತ ಮಂತ್ರಿಗಳಾಗಬೇಕಿತ್ತು. ಫಸ್ಟ್ನೇ ಸಂಪುಟ ಏನು ಮೊನ್ನೆ ಆಯ್ತಲ್ಲ, ಅವತ್ತು ಆಗುತ್ತೆ ಅಂತ ನಾವು ತುಂಬ ಆಸೆಗಳು ಇಟ್ಕೊಂಡಿದ್ವಿ. ನಮ್ಮ ಶಿರಾ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಖುಷಿಯಿಂದ ಅವತ್ತು ಆಚರಣೆ ಮಾಡಬೇಕು, ಸಂಭ್ರಮಾಚರಣೆ ಮಾಡಬೇಕಂತ ನಮ್ಮದೊಂದು ದೊಡ್ಡದೊಂದು ಉದ್ದೇಶ ಇತ್ತು. ಕಾರಣಾಂತರಗಳಿಂದ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು, ಆಮೇಲೆ ನಮ್ಮ ರಾಹುಲ್ ಗಾಂಧಿಯವರು, ಹಾಗೆ ನಮ್ಮ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಸುಜ್ವಲ ಸಾಹೇಬರು ಅವರೆಲ್ಲ ಗಮನಕ್ಕೆ ತರಬೇಕು. ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೋಬೇಕಂತ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಯಾಕೆ ಒತ್ತಾಯ ಮಾಡ್ತಾ ಇದ್ದೇವೆ ಅಂದರೆ, ಕಾಂಗ್ರೆಸ್ ಸರ್ಕಾರದಲ್ಲೇ ಹಿರಿಯ ರಾಜಕಾರಣಿ, ಹಾಗೇನೆ ಅನುಭವ ರಾಜಕಾರಣಿ, ಹಾಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 5 ವರ್ಷ ಸಚಿವರಾಗಿ ಏನು ಸಂಪೂರ್ಣವಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಆಡಳಿತ ಮಾಡಿ ಒಂದು ದೊಡ್ಡದೊಂದು ಅನುಭವ ಇದೆ. ಅದಕ್ಕೋಸ್ಕರ ಸಿರಾದಲ್ಲೇ 2008ರಲ್ಲಿ ಏನು ಬಂದಾಗ ಶಿರಾ ಹೇಗಿತ್ತು, ಮತ್ತು 2023 ಮತ್ತು 26 ಇಲ್ಲಿವರೆಗೂ ಬಹಳ ಅಭಿವೃದ್ಧಿ ಆಗಿದೆ. ಅವಾಗೆಲ್ಲ ನಾವು ಚಿಕ್ಕ ಹುಡುಗರು, ಈಗ ನಾವೆಲ್ಲರೂ ಒಂದು ಮಟ್ಟಕ್ಕೆ ಈ ರೀತಿ ತಾಲೂಕಿನಲ್ಲಿ ಗುರ್ಸ್ಕೊಳ್ಳೋದಕ್ಕೂ ಸಮೇತ ಟಿ.ಬಿ. ಜಯಚಂದ್ರ ಸಾಹೇಬರು ಆಶೀರ್ವಾದ ಬಹಳ ದೊಡ್ಡದಿದೆ. ಯುವಕರಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಡುವಂತ ಏಕೈಕ ನಾಯಕ ಅಂದ್ರೆ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬರು. ಆಮೇಲೆ ಇಡೀ ರಾಜ್ಯಕ್ಕೇನೆ ಒಂದು ಬಹುದೊಡ್ಡ ಹುದ್ದೆ ಕೊಟ್ಟು ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಾಗೇನೆ ಯುವ ಕಾಂಗ್ರೆಸ್ ಕಡೆಯಿಂದನೂ ಸಮೇತ ಒತ್ತಾಯ ಮಾಡ್ತಾ ಇದ್ದೇವೆ. ಆಮೇಲೆ ನಮಗೆ ಟಿ.ಬಿ. ಜಯಚಂದ್ರ ಸಾಹೇಬ್ರಂದ್ರೆ ಒಂದು ಬಹುದಿನದ ಕನಸು. ನಾವು ಯೂತ್ ಕಾಂಗ್ರೆಸ್ ಆದ್ಮೇಲೆ ಬಹುದಿನದ ಕನಸು. ಸಾಹೇಬ್ರು ಆಡಳಿತ ನಮ್ಮ ಯೂತ್ ಕಾಂಗ್ರೆಸ್ ಕಡೆಯಿಂದ ನೋಡ್ಬೇಕಂತ ಕಾಯ್ತಾ ಇದ್ದೇವೆ. ಒಂದು ದೊಡ್ಡದೊಂದು ಖುಷಿ ವಿಚಾರ 18ನೇ ತಾರೀಕು ಬರ್ಬೇಕಂತ ಎಲ್ಲ ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಹಾಗೇನೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಸಂಪುಟದಲ್ಲಿ ಏನು ಕುಂಚಿಟಿಗ ಕೋಟದಿಂದ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರು ಸಮೇತ ಸೇರ್ಸ್ಕೊಂಡ್ರೆ ನಮಗೂ ಇಲ್ಲಿ ಮುಂದೆ ಅಹಿಂದ ವೋಟ್ ಬ್ಯಾಂಕು ತುಂಬಾ ಇದೆ. ಪ್ರತಿ ಬಾರಿನೂ ಅಹಿಂದ ವೋಟ್ ಬ್ಯಾಂಕು ಜಯಚಂದ್ರ ಸಾಹೇಬ್ರಿಗೆ ಆಗ್ತಾ ಇದ್ದಾರೆ. ಈ ಅಹಿಂದನ ಬಲಪಡಿಸೋದಕ್ಕೋಸ್ಕರ ಸಮೇತ ನೀವು ಈ ಪೀರಿಯಡ್ ಅಲ್ಲಿ ನಮ್ಮ ಟಿ.ಬಿ. ಜಯಚಂದ್ರ ಸಾಹೇಬ್ರನ್ನ ಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166. ನಾನೊಂದು ಮಾತು ಹೇಳ್ತೀನಿ ಕೇಳಿ. ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.